ದೆಹಲಿಯ ಎ ಶೃಂಗಸಭೆಯಲ್ಲಿ ಮತ್ತೊಂದು ವಿವಾದ ಎದ್ದಿದೆ. ತೀವ್ರ ಟೀಕೆಗೆ ಒಳಗಾಗಿರೋದು ಗೊಲ್ಗೊಥಾ ವಿಶ್ವವಿದ್ಯಾಲಯ, ಗಾಲ್ಗೋಟಿಯಾಸ್ ವಿಶ್ವವಿದ್ಯಾಲಯ ಅಂತ ಕೂಡ ಕರೀತಾರೆ. ಚೀನಾದ ರೊಬೋಟಿಕ್ ಡಾಗ್ ಅಂತಂದು ತನ್ನದು ಅಂತ ಹೇಳಿ ಹೇಳ್ಕೊಂಡಿರೋದು ಒಂಥರ ಈ ಮಟ್ಟಕ್ಕಿಂತ ಕೆಳಗಡೆ ಇಳಿಯಕ್ಕೆ ಸಾಧ್ಯನೇ ಇಲ್ಲ ರೀ. ನೀವು ಚೀನಾದ ಈ ರೊಬೋಟಿಕ್ ನಾಯಿ ತೊಗೊಂಡ್ಬಂದ್ಬಿಟ್ಟು ನಾನೇ ಈ ನಾಯಿನ ಕಂಡುಹಿಡಿದಿದ್ದು, ಇದನ್ನು ನಾನೇ ಕ್ರಿಯೇಟ್ ಮಾಡಿದ್ದು ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಇದು ವಿಶ್ವದ ಮುಂದೆ ಭಾರತದ ಮಾನ ಮರ್ಯಾದೆ ಕಳೆಯೋಕೆ ಅಂತ ಒಂದು ವಿಶ್ವವಿದ್ಯಾಲಯಗಳಿದೆಯಾ ಅಂತ ಬೇಕಾ ನಮಗಿದು? ನೀವು ಮಾಡಿದರೆ ಹೇಳ್ಕೊಳ್ಳಿ. ರೊಬೋಟಿಕ್ ಡಾಗ್ ಮಾಡದೇ ಇದ್ದರೆ ರೊಬೋಟಿಕ್ ರ್ಯಾಟ್ ಆದರೂ ಮಾಡಿ, ಚಿಕ್ಕದೊಂದು ಇಲಿ ಕಂಡಿಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳಿ, ಬೇಜಾರಿಲ್ಲ, ಅಸಮಾಧಾನವೂ ಇಲ್ಲ, ಅವಮಾನವೂ ಅಲ್ಲ ಅದು. ಆದರೆ ಎಲ್ಲೋ ಕಂಡುಹಿಡಿದಿದ್ದು ನಾಯಿನ ತೊಗೊಂಡು ಬಂದ್ಬಿಟ್ಟು ನಾನು ರೊಬೋಟಿಕ್ ಡಾಗ್, ನಾನು ಈ ಡ್ರೋನ್ ಕಂಡುಹಿಡಿದ್ಬಿಟ್ಟೆ, ಗೊತ್ತಲ್ಲ ಡ್ರೋನ್ ಕತೆ ಇತ್ತಲ್ಲ, ಒಂದು ದೊಡ್ಡ ಡ್ರೋನ್ಗಳ ಕತೆ, ಆ ಥರ ಮಾಡಿಬಿಟ್ಟೆ ಅಂತ ಹುಸಿ ಭರವಸೆ ತೋರಿಸೋದ್ಯಾಕೆ, ಹುಟ್ಟಿಸೋದ್ಯಾಕೆ? ನಕಲಿಗಳಾಗಬೇಡಿ. ಚೀನಾದ ರೊಬೋಟಿಕ್ ಡಾಗ್ ತಂದುಬಿಟ್ಟು ತಂದೊಂದು ಪ್ರದರ್ಶನ ಮಾಡಿರೋದು ಮಾನ ಮರ್ಯಾದೆ ಹೋಯಿತು. ತನ್ನದೇ ಆವಿಷ್ಕಾರ ಅಂತೇಳಿ ಇಡೀ ವಿವಿ ಹೇಳಿಕೊಂಡಿರೋದಲ್ಲಿ ಹರಿಯಾಣದ ನೋಯ್ಡಾದಲ್ಲಿರ್ತಕ್ಕಂಥ ಗೊಲ್ಗೋಟಿಯಾಸ್ ವಿವಿ ಇದು. ವಿವಾದದ ಬಳಿಕ ಶೃಂಗದಿಂದ ಗೊಲ್ಗೋಟಿಯಾಸ್ಗೆ ಎತ್ತಂಗಡಿ ಕೊಡಲಾಗಿದೆ. ಏನು ಮೆರಿಟ್ ಅನ್ಕೊಂಡು ಮಾಡಿರೋ ಕೆಲಸ ಇದು. ವಿವಾದ ಏನು ಅಂದರೆ, ಶೃಂಗಸಭೆಯಲ್ಲಿ ಗೊಲ್ಗೋಟಿಯಾಸ್ ವಿಶ್ವವಿದ್ಯಾಲಯ ಭಾಗಿಯಾಗಿತ್ತು. ತನ್ನದೇ ಆವಿಷ್ಕಾರ ಅಂತ ಈ ನಾಯಿನ ತೋರಿಸ್ತು. ರೊಬೋಟಿಕ್ ನಾಯಿ ನೋಡಿ, ಇದು ಹೆಂಗೆ ಬೊಗಳುತ್ತೆ ನೋಡಿ, ಹೆಂಗೆ ಕೂತ್ಕೊಳ್ಳುತ್ತೆ, ಹೆಂಗೆ ನಿಂತ್ಕೊಳ್ಳುತ್ತೆ ನೋಡಿ ಅಂತ ನೋಡಿದ್ರೆ ಚೀನಾ ಇದ್ರ ಬಂಡವಾಳ ಆಚೆ ಆಗ್ತಿಗೆಲ್ಲ ಬಹಳ ಸುಲಭ. ಈಗ ಒಂದು ಫೋಟೋ ಹಿಡಿದು ಸರ್ಚ್ ಕೊಟ್ಬಿಟ್ರೆ ಇದು ಯಾವ ದೇಶದ್ದು, ಎಷ್ಟು ರೂಪಾಯಿದು, ಎಷ್ಟು ಬೆಲೆ ಬಾಳ್ತಾ ಇತ್ತು ಎಲ್ಲ ಹೇಳಿಬಿಡುತ್ತೆ ಅದು, ಎನಿಥಿಂಗ್. ಸೊ ಹಾಗಿದ್ದಾಗ ಈ ಥರದೊಂದು ಮುಖಭಂಗ ಯಾಕೆ ಬೇಕಾಗಿತ್ತು ಅಂತ ಈ ರೊಬೋಟಿಕ್ ಡಾಗ್ಗೆ ಓರಿಯನ್ ಅಂತ ಹೆಸರು ಬೇರೆ ಇಟ್ಬಿಟ್ಟಿದ್ರಂತ ಇವರು. ಓರಿಯನ್ ಅಂತ ಇವರೇ ನಾಮಕರಣ ಮಾಡಿಬಿಟ್ರು. ಚೀನಾ ಹುಟ್ಟಿದ ನಾಯಿ ಅದು, ಆ ರೊಬೋಟಿಕ್ ನಾಯಿ, ಅದಕ್ಕೆ ಇವರು ಹೆಸರಿಟ್ಟಿದ್ದು ಓರಿಯನ್ ಅಂತ. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ನೇಹಾ ಸಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನು ವಿಶ್ವವಿದ್ಯಾಲಯದ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಭಿವೃದ್ಧಿಪಡಿಸಿದೆ. ಕ್ಷೇತ್ರದಲ್ಲಿ ವಿಶ್ವವಿದ್ಯಾಲಯ 350 ಕೋಟಿ ಹೂಡಿಕೆ ಮಾಡಿಬಿಟ್ಟಿದೆ ಅಂತ ಅದು ಹೇಳಿಕೆ ಕೊಟ್ಟಿದ್ರು. ಆ ವಿಡಿಯೋ ವೈರಲ್ ಆಗಿತ್ತು. ಅದಾದ ಮೇಲೆ ಗೊತ್ತಾಯಿತು ಇದು ಚೀನಾದ್ದು ಗೊಲ್ಗೋಥಿಯಾಸ್ ವಿವಿದು ಅಲ್ಲ ಅಂತ. ಚೀನಾದ ಕಂಪ್ನಿ ಇದೆಯಲ್ಲ, ಯುನಿಟ್ರಿಯಾ ಗೋ 2 ಮಾದರಿ ಇದು. ಇದನ್ನು ಚೀನಿ ವೆಬ್ಸೈಟ್ಗಳಿಂದ 2 ರಿಂದ 3 ಲಕ್ಷ ಖರೀದಿ ಮಾಡಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ತೀವ್ರ ವಿವಾದ ಆದಮೇಲೆ ತಪ್ಪೊಪ್ಕೊಂಡಿರೋದು ಗೊಲ್ಗೋಟಿಯಾಸ್ ವಿವಿ. ಈ ರೊಬೋಟಿಕ್ ಡಾಗ್ ನಮ್ಮ ಸೃಷ್ಟಿ ಅಲ್ಲ ಅಂತ ಹೇಳಿ ಇವಾಗ ಹೇಳಿಕೆ ಕೊಟ್ಟಿರೋದು. बिल्कुल सर, उनका ही, हमने कभी क्लेम नहीं किया कि हमने इसको मैन्युफैक्चर किया. हमने कहीं उसका लोगो भी हाइड करने की कोशिश नहीं करी. हमने केवल ये कहा कि हमने इसको अपने यूनिवर्सिटी में एज अ पार्ट ऑफ द इन्वेस्टमेंट हम इनको लेके आए हैं ताकि बच्चे उससे इंटरैक्ट करें और उसको एक्सप्लोर करके रिसर्च और डेवलपमेंट के पर्पज से लाए. एज अ पार्ट ऑफ ऑल ऑफ दिस, जैसे हमने ये सेंटर फॉर ड्रोन इंटेलिजेंस एंड सिमुलेशन बनाया है, एनवीडिया लैब है हमारे यहाँ रिसर्च के लिए, तो हम चाहते थे बच्चे उसको दिए जाएंगे. अभी के लिए कोई नहीं जा रहे हैं, चलो जा रहे हैं.